ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಹೊಸ ಶಿಕ್ಷಣ ನೀತಿ ಸಂಕಲ್ಪ ಸಿದ್ಧತೆ ಈ ಕುರಿತು ಮಾತನಾಡುವವರು ಭಾರತೀಯ ಶಿಕ್ಷಣ ಮಂಡಲದ ಅಖಿಲ ಭಾರತೀಯ ಸಹಸಂಘಟನಾ ಕಾರ್ಯದರ್ಶಿ ಶ್ರೀ BR ಶಂಕರಾನಂದ ಅವರು. ಪ್ರತಿಕ್ಷಣ ಶಿಕ್ಷಣ ಇದು ಪ್ರಸಿದ್ಧವಾದ ಉಕ್ತಿ. ಶಿಕ್ಷಣ ಪ್ರಾರಂಭ ಆಗೋದು ಗರ್ಭ ಸಂಸ್ಕಾರದಿಂದ, ಮುಕ್ತಾಯ ಆಗೋದು ಅಂತ್ಯ ಸಂಸ್ಕಾರದೊಂದಿಗೆ. ಹೀಗಾಗಿ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟ ವಿಷಯ ಆಗಿದೆ. ಆದ್ದರಿಂದ ಸಂವೇದನಾಶೀಲ ವಿಷಯವೂ ಹೌದು. ಈ ಹಿನ್ನೆಲೆಯಲ್ಲಿ ಈಗಷ್ಟೇ ಪ್ರಕಾಶಿತವಾಗಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಾ ನೀತಿ ಬಹಳ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಆಗಿದೆ. ನಿರೀಕ್ಷೆಗೆ ಮೀರಿ ಸ್ವೀಕಾರ ಆಗ್ತಿರ್ತಕ್ಕಂಥ ಈ ರಾಷ್ಟ್ರೀಯ ಶಿಕ್ಷಾ ನೀತಿ ನಮ್ಮ ದೇಶದ ಸಮಾಜ ಜೀವನದಲ್ಲಿ ಮೌಲಿಕ ಪರಿವರ್ತನೆಯನ್ನ ತರುವ ನಿರೀಕ್ಷೆಯನ್ನ ಹುಟ್ಟುಹಾಕಿರೋದಂತೂ ನಿಜ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ದೇಶಾದ್ಯಂತ ನಡೀತಾನೆ ಇದ್ದಾವೆ, ಇನ್ನು ಮುಂದೆನೂ ನಡೆಯೋದಿದೆ. ಈ ರಾಷ್ಟ್ರೀಯ ಶಿಕ್ಷಾ ನೀತಿಯ ಹಿಂದಿನ ಸಿದ್ಧತೆಗಳ ಕುರಿತಾಗಿ ಕೆಲವು ಮಾಹಿತಿಗಳನ್ನ ನೀಡೋದು ಇಂದಿನ ಈ ಕಾರ್ಯಕ್ರಮದ ಉದ್ದೇಶ. 2015 ಜನವರಿ 17ನೇ ತಾರೀಕು ಆಗಿನ ಕೇಂದ್ರೀಯ ಶಿಕ್ಷಣ ಸಚಿವರಾಗಿದ್ದಂಥ ಸನ್ಮಾನ್ಯ ಸ್ಮೃತಿ ಇರಾನಿ ಅವರಿಂದ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಅಲ್ಲಿ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸುವ ಕುರಿತಾಗಿ ವಿಷಯವನ್ನ ಮಂಡಿಸಿದ್ರು. ಹಾಗೂ ಶಿಕ್ಷಣದ ಕುರಿತಾದಂಥ 33 ಅಂಶಗಳನ್ನ ಒಳಗೊಂಡಂತ ಒಂದು ಕರಡನ್ನ ಆ ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ರು. ಮತ್ತು ಈ 33 ಬಿಂದುಗಳ ಕುರಿತಾಗಿ ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ತಜ್ಞರು, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅನ್ಯಾನ್ಯ ಸಂಸ್ಥೆಗಳು, ಸಂಘಟನೆಗಳು, ಅಧ್ಯಾಪಕರು, ವಿದ್ಯಾರ್ಥಿಗಳು, ಪಾಲಕರು ಎಲ್ಲರನ್ನೂ ಕುರಿತು ಅವರು ವಿನಂತಿ ಮಾಡಿಕೊಂಡ್ರು, ನೀವೆಲ್ಲರೂ ಇದಕ್ಕೆ ಸಲಹೆಗಳನ್ನ ಕೊಡಿ ಈ 33 ಅಂಶಗಳನ್ನ ಕುರಿತಾಗಿ. ಅದರ ಆಧಾರದ ಮೇಲೆ ನಾವು ಶಿಕ್ಷಣ ನೀತಿಯನ್ನ ರೂಪಿಸುವವರಿದ್ದೀವಿ ಅಂತ ಅವತ್ತು ಘೋಷಣೆ ಮಾಡಿದ್ರು. ಅಲ್ಲಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಯಿತು. ಅದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಾಗಿನೇ ಯೋಚನೆ ಮಾಡೋದಕ್ಕೆ ಒಂದು ವಿಭಾಗವನ್ನ ಪ್ರಾರಂಭ ಮಾಡಲಾಯಿತು. ಪಾಲಿಸಿ ಡಿವಿಷನ್ ಅಂತ ಅದಕ್ಕೆ ಕರೆದ್ರು. ಈ ಪಾಲಿಸಿ ಡಿವಿಷನ್ಗೆ ಆಗಿನ ಮಂತ್ರಿಮಂಡಲದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ TSR ಸುಬ್ರಹ್ಮಣ್ಯಂ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ ಸಮಿತಿಯಲ್ಲಿ 4 ಸದಸ್ಯರಿದ್ರು. ಪ್ರೊಫೆಸರ್ JS ರಾಜಪೂತ್ ಅವರು ಒಬ್ಬರೇ ಶಿಕ್ಷಣ ತಜ್ಞರು, ಅವರೆಲ್ಲ IAS ಅಧಿಕಾರಿಗಳಾಗಿದ್ರು. 2015 ಜನವರಿಯಿಂದ ಅಕ್ಟೋಬರ್ ವರೆಗೆ 35,000 ಸಲಹೆಗಳು ಬಂದವು. ಈ ಸುಬ್ರಹ್ಮಣ್ಯಂ ಸಮಿತಿ ಈ ಸಲಹೆಗಳನ್ನ ವಿಂಗಡಿಸಿ ಅಧ್ಯಯನ ಮಾಡಿ ಒಂದು ಕರಡನ್ನ ಸಿದ್ಧಪಡಿಸಿದ್ರು. ಶಿಫಾರಸುಗಳನ್ನ ಒಳಗೊಂಡಂತ ಕರಡದು, ರೆಕಮೆಂಡೇಶನ್. ಮೇ 2016ರಲ್ಲಿ ಶಿಕ್ಷಣ ಇಲಾಖೆಗೆ ಅದನ್ನ ಒಪ್ಪಿಸಿದ್ರು. MHRD ಅಂತ ಅದಕ್ಕೆ ಹೆಸರಿತ್ತು, ಈಗ ಅದು ಬದಲಾಗಿದೆ, ಶಿಕ್ಷಣ ಇಲಾಖೆ ಅಂತ ಆಗಿದೆ. 2017 ಜೂನ್ನಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸೋದಕ್ಕೋಸ್ಕರ ಒಂದು ಸಮಿತಿಯನ್ನ ರಚಿಸಲಾಯಿತು. ಇದರಲ್ಲಿ 9 ಜನ ಸದಸ್ಯರು ಇದ್ರು. ಈ ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ಕೆಲಸ TSR ಸುಬ್ರಹ್ಮಣ್ಯಂ ಸಮಿತಿ ಸಲ್ಲಿಸಿದ್ದಂತಹ ಶಿಫಾರಸುಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಪ್ರಾರಂಭವಾಯಿತು. ಜಗತ್ತಿನ ಯಾವ ದೇಶದಲ್ಲೂ ಇಲ್ಲಿಯವರೆಗೆ ನಡೆಯದೇ ಇರುವಷ್ಟು ವ್ಯಾಪಕವಾದಂತಹ ಚರ್ಚೆ ಮತ್ತು ಮಂಥನ ಈ ಶಿಕ್ಷಣ ನೀತಿಯ ಕುರಿತಾಗಿ ನಡೆಯಿತು. ಈ ವ್ಯಾಪಕ ಮಂಥನದ ಪರಿಣಾಮವಾಗಿ 15 ಡಿಸೆಂಬರ್ ಹೊತ್ತಿಗೆ 483 ಪುಟಗಳ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ಸದಸ್ಯರೆಲ್ಲ ಸೇರಿ ಸಿದ್ಧಪಡಿಸಲಿಕ್ಕೆ ಸಾಧ್ಯವಾಯಿತು. 31 ಮೇ 2019ಕ್ಕೆ ಶಿಕ್ಷಣ ಮಂತ್ರಿಗಳಿಗೆ ಈ ನೀತಿಯ ಕರಡನ್ನ ಈ ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ಸದಸ್ಯರು ಸಲ್ಲಿಸಿದ್ರು. ಅದೇ ದಿನ ಸರ್ಕಾರ ಅದನ್ನ ಪಬ್ಲಿಕ್ ಡೊಮೈನ್ ನಲ್ಲಿ ಹಾಕಿದ್ರು. ಈ ಕರಡು ನೀತಿಯನ್ನ ಸಾರ್ವಜನಿಕ ಚರ್ಚೆಗಾಗಿ ಪ್ರಕಟಪಡಿಸಲಾಯಿತು. ಅಲ್ಲಿ ಬಂದಂತಹ ಸಲಹೆಗಳನ್ನೆಲ್ಲ ಸ್ವೀಕಾರ ಮಾಡಿ ಅಗತ್ಯವಾಗಿರ್ತಕ್ಕಂತಹ ಬದಲಾವಣೆಗಳನ್ನೆಲ್ಲ ಮಾಡಿ 24 ಜುಲೈ 2019ರಂದು
ಕ್ಯಾಬಿನೆಟ್ ಮುಂದೆ ಇದನ್ನ ಮಂಡಿಸಲಾಯಿತು. 5 ದಿನಗಳ ಕಾಲ ಅಲ್ಲಿ ಚರ್ಚೆ ನಡೆದು 29 ಜುಲೈ 2019 ಕ್ಯಾಬಿನೆಟ್ ನಲ್ಲಿ ಇದಕ್ಕೆ ಸ್ವೀಕೃತಿಯನ್ನ ನೀಡಲಾಯಿತು. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸಿದ್ಧಪಡಿಸುವಾಗ ನಡೆದಂತ ಕೆಲವು ವಿಶೇಷತೆಗಳನ್ನ, ಕೆಲವು ಅಂಶಗಳನ್ನ ನಿಮ್ ಮುಂದೆ ನಾನು ಇಡೋದಕ್ಕೆ ಇಷ್ಟಪಡ್ತೀನಿ. ಒಟ್ಟು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸಲಿಕ್ಕೆ ತೆಗೆದುಕೊಂಡಂತ ಅವಧಿ 5 ವರ್ಷ 6 ತಿಂಗಳು, ಅಂದ್ರೆ 66 ತಿಂಗಳು, ಅಂದ್ರೆ 1980 ದಿನಗಳು, ಅಂದ್ರೆ 47,025 ಗಂಟೆಗಳಷ್ಟು ಕಾಲವನ್ನ ಇದಕ್ಕೆ ತೆಗೆದುಕೊಳ್ಳಾಯಿತು. ಒಟ್ಟು 5,000ಕ್ಕಿಂತ ಹೆಚ್ಚು ಶಿಕ್ಷಣ ತಜ್ಞರು ಈ ನೀತಿಯನ್ನ ಸಿದ್ಧಪಡಿಸುವಾಗ ನಡೆಸಿರ್ತಕ್ಕಂಥ ಮಂಥನದಲ್ಲಿ ಭಾಗವಹಿಸಿದರು. ಒಟ್ಟು ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೆ ಈ 5 ವರ್ಷ 6 ತಿಂಗಳಲ್ಲಿ ಈ ನೀತಿಯನ್ನ ಸಿದ್ಧಪಡಿಸುವ ಸಂದರ್ಭದಲ್ಲಿ ಬಂದಂತಹ ಒಟ್ಟು ಸಲಹೆಗಳ ಸಂಖ್ಯೆ 26 ಲಕ್ಷ. ಈ ಸಲಹೆಗಳನ್ನ ಅಧ್ಯಯನಕ್ಕಾಗಿ ಮುದ್ರಿಸಲಿಕ್ಕೆ ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿ ಯೋಚಿಸಿದಾಗ ಒಟ್ಟು ಈ ಸಲಹೆಗಳ ಮುದ್ರಣದ ಗಾತ್ರ 56,893 ಪುಟಗಳಷ್ಟಾಯಿತು. ಈ ನೀತಿಯ ಕುರಿತಾಗಿ ಎಲ್ಲ 29 ರಾಜ್ಯಗಳು, 8 ಕೇಂದ್ರ ಶಾಸಿತ ಪ್ರದೇಶಗಳು, ಒಟ್ಟು 406 ಜಿಲ್ಲೆಗಳಲ್ಲಿ, 962 ಚಿಕ್ಕ ದೊಡ್ಡ ನಗರ ಪಟ್ಟಣಗಳಲ್ಲಿ, 3,250 ತಾಲೂಕುಗಳಲ್ಲಿ, 2.5 ಲಕ್ಷಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ನೀತಿಯ ಕುರಿತು ಈ ಸಮಿತಿಯ ಸದಸ್ಯರು ಕರಡು ಪ್ರತಿಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ 3 ಬಾರಿ ಪ್ರಸ್ತುತಿಯನ್ನ ನೀಡಿದ್ದಾರೆ. ನಂತರವೇ ಅದನ್ನ ಅಂತಿಮಗೊಳಿಸಲಾಯಿತು. 483 ಪುಟಗಳಷ್ಟು ಇದ್ದಂತಹ ಈ ಒಂದು ಕರಡು ಅಂತಿಮಗೊಂಡಾಗ 66 ಪುಟಗಳಿಗೆ ಇಳಿತು ಇಂಗ್ಲಿಷ್ನಲ್ಲಿ. ಹಿಂದಿನಲ್ಲಿ 108 ಪುಟಗಳಷ್ಟಾಯ್ತು. ಮೂಲ ಇದ್ದದ್ದು ಇಂಗ್ಲಿಷ್ನಲ್ಲಿ, ನಂತರ ಅದನ್ನ ಹಿಂದಿಗೆ ಅನುವಾದ ಮಾಡಲಾಯಿತು. ಈ ಬಂದಂಥ ಎಲ್ಲ 26 ಲಕ್ಷ ಸಲಹೆಗಳನ್ನ 3 ಭಾಗಗಳನ್ನಾಗಿ ವಿಂಗಡಿಸಲಾಯಿತು. ಈ ಸಲಹೆಗಳಿಗೆ ಬಣ್ಣದ ಗುರುತನ್ನ ಕೊಡಲಾಗಿತ್ತು. ನೀಲಿ ಬಣ್ಣದ ಸಲಹೆಗಳು, ಹಸಿರು ಬಣ್ಣವನ್ನ ಒಳಗೊಂಡ ಸಲಹೆಗಳು ಮತ್ತು ಕೆಂಪು ಬಣ್ಣದ ಸಲಹೆಗಳು ಅಂತ 3 ಭಾಗಗಳನ್ನ ಮಾಡಲಾಯಿತು. ನೀಲಿ ಬಣ್ಣದ ಸಲಹೆಗಳು ಅಂದ್ರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಬೆಂಬಲಿಸುವ ಸಲಹೆಗಳು, ಅವು 25%. ಹಸಿರು ಬಣ್ಣದ ಸಲಹೆಗಳನ್ನ 3 ಪ್ರಕಾರಗಳಲ್ಲಿ ಮತ್ತೆ ವಿಂಗಡಿಸಿದ್ರು. ಅದರಲ್ಲಿ ಮೊದಲನೇ ಪ್ರಕಾರ, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇಂಥ ಅಂಶದ ಕುರಿತಾಗಿ ನಮಗೆ ಒಪ್ಪಿಗೆ ಇಲ್ಲ, ಯಾಕೆ ಒಪ್ಪಿಗೆ ಇಲ್ಲ ಅಂತನೂ ಕಾರಣವನ್ನ ಅದರಲ್ಲಿ ನೀಡಲಾಗಿತ್ತು. ಇಂಥ ಸಲಹೆಗಳನ್ನ ಮೊದಲನೇ ಪ್ರಕಾರದ ಸಲಹೆಗಳು ಅಂತ ಕರೆದ್ರು, ಹಸಿರು ಬಣ್ಣದ ಸಲಹೆಗಳ ಪೈಕಿ. ಅದರಲ್ಲಿ ಎರಡನೇ ಪ್ರಕಾರ, ನೀತಿಯಲ್ಲಿ ಇಂಥ ಅಂಶ ಸರಿ ಇಲ್ಲ, ಅದನ್ನ ಕೈ ಬಿಡಬೇಕು ಅನ್ನುವ ಸಲಹೆಗಳು. ಮೂರನೇದು, ಇದು ಒಪ್ಪಿಗೆ ಇಲ್ಲ ಮತ್ತು ಕೈ ಬಿಡಬೇಕು ಅನ್ನೋದನ್ನು ಸ್ಪರ್ಶ ಮಾಡದೆ ತಮ್ಮದೇ ಆದಂತ ಹೆಚ್ಚುವರಿಯಾದಂತಹ ಸಲಹೆಗಳನ್ನ ನೀಡಿರ್ತಕ್ಕಂಥ ವ್ಯಕ್ತಿಗಳು. ಇದು ಮೂರನೇ ಪ್ರಕಾರ. 3 ಪ್ರಕಾರ ಸೇರಿ ಹಸಿರು ಬಣ್ಣದ ಸಲಹೆಗಳು 35%ದಷ್ಟು ಇತ್ತು. ಇನ್ನು ಮೂರನೇ ಬಣ್ಣವನ್ನ ಪ್ರತಿನಿಧಿಸ್ತಕ್ಕಂಥ ಸಲಹೆಗಳು ಅದು ಸ್ವೀಕರಿಸಲಿಕ್ಕೆ ಯೋಗ್ಯವಾಗಿರದೇ ಇದ್ದಂತಹ ಸಲಹೆಗಳು. ಉದಾಹರಣೆಗೆ, ಸ್ವಂತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು ಆ ಸಲಹೆಗಳಲ್ಲಿ. ನಾನು ಇಂಥ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ದೀನಿ, ನನಗಿಂಥ ಸಮಸ್ಯೆ ಆಗಿದೆ, ಈ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ನೀತಿನಲ್ಲಿ ಹೀಗೆಲ್ಲ ಮಾಡಿ ನೀವು, ನನಗೆ ಸಮಸ್ಯೆ ಆಗಿದೆ ಅಂತ ಸಬ್ಜೆಕ್ಟಿವ್ ಇದ್ವು ಅದೆಲ್ಲ ವಿಷಯಗಳು. ಹೀಗಾಗಿ ಅವನ್ನ ಕೆಂಪು ಬಣ್ಣದಲ್ಲಿ ಗುರುತಿಸಲಾಗಿತ್ತು. ಹೀಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸುವಾಗ ಈ ಹಸಿರು ಬಣ್ಣ ಒಳಗೊಂಡಿರ್ತಕ್ಕಂಥ 3 ಪ್ರಕಾರದ ಸಲಹೆಗಳು ಇವು ಬಹಳ ಉಪಯುಕ್ತವಾಗಿದ್ವು ಅನ್ನೋದು ಆ ಕರಡು ಸಮಿತಿಯ ಸದಸ್ಯರ ಅಭಿಪ್ರಾಯವಾಗಿತ್ತು. ಈ ಎಲ್ಲಾ ಸಲಹೆಗಳನ್ನ ಸ್ವೀಕಾರ ಮಾಡಿದ ನಂತರ, ಅಧ್ಯಯನ ಮಾಡಿದ ನಂತರ ನೀತಿಯನ್ನ ರೂಪಿಸೋದು ಬಹಳ ದೊಡ್ಡದಾಗಿರ್ತಕ್ಕಂಥ ಸವಾಲಿನ ಕೆಲಸವೇ ಆಗಿತ್ತು. ವ್ಯಾಪಕ ಚರ್ಚೆ ಆಗ್ಬೇಕು ಅನ್ನೋಂಥ ಇಚ್ಛೆಯೂ ಇತ್ತು. ಸಾಮಾನ್ಯ ಜನತೆ, ಶಿಕ್ಷಣ ತಜ್ಞರು, ಸಂಸ್ಥೆಗಳು, ಅನ್ಯಾನ್ಯ ಸಂಘಟನೆಗಳು ಇವರೆಲ್ಲರನ್ನೂ ಬಹುದೊಡ್ಡ ಸಂಖ್ಯೆಯಲ್ಲಿ ಸಹಭಾಗಿಗಳನ್ನಾಗಿ ಮಾಡ್ತಕ್ಕಂಥ ಒಂದು ಸವಾಲೇನಿತ್ತೋ ಈ ಸವಾಲನ್ನ ಈ ಕರಡು ಸಮಿತಿಯ ಸದಸ್ಯರು ಯಶಸ್ವಿಯಾಗಿ ನಿಭಾಯಿಸಿದ್ರು ಅಂತ ಹೇಳ್ಬೋದು. ಎಲ್ಲಾ ವರ್ಗಗಳಿಂದ ಮತ್ತು ದೇಶದ ಎಲ್ಲಾ ಭೌಗೋಳಿಕವಾಗಿ ಎಲ್ಲ ಭಾಗಗಳಿಂದ
ಈ ಸಲಹೆಗಳು ಬಂದಿದ್ದರಿಂದಾಗಿ ನೀತಿಯ ಕುರಿತಾಗಿ ಜನಮಾನಸದಲ್ಲಿ ಯಾವ ರೀತಿಯ ಅರಿವು ಇದೆ ಅನ್ನುವ ಸ್ಪಷ್ಟ ಅರಿವು ಈ ಸದಸ್ಯರಿಗೆ ಬಂತು. ಹೀಗಾಗಿ ಸರ್ವ ಸಮಾವೇಶಕವಾದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸಲಿಕ್ಕೆ ಇದು ಸಾಧ್ಯವಾಯಿತು. ಬಹಳ ಉತ್ತಮವಾದಂತಹ ಅಂಶ ಅಂತಂದ್ರೆ ಈ ಒಟ್ಟು ಪ್ರಕ್ರಿಯೆನಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೇ ಇದ್ದದ್ದು. ಕರಡು ಸಮಿತಿಯ ಸದಸ್ಯರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸುವಾಗ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೂ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು. ಬಹಳ ಮಹತ್ವದ ಸಂಗತಿಯನ್ನ ಉಲ್ಲೇಖ ಮಾಡಬೇಕು ಅನ್ನೋದಾದ್ರೆ 1835 ಇಸ್ವಿನಲ್ಲಿ ಟಿ.ಬಿ. ಮೆಕಾಲೆ ಅವರಿಂದ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಇಂಗ್ಲೆಂಡಿಗೆ ಅನುಕೂಲವನ್ನಾಗಿ ನೌಕರರನ್ನ ತಯಾರು ಮಾಡಲಿಕ್ಕಾಗಿ ಬ್ರಿಟಿಷ್ ಸಾಮ್ರಾಜ್ಯವನ್ನ ಸಬಲಗೊಳಿಸೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವ್ಯಕ್ತಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನು ಶಿಕ್ಷಣ ನೀತಿಯನ್ನ ರೂಪಿಸುವ ಪ್ರಯತ್ನವನ್ನ ಅವರು ಮಾಡಿ ಇಷ್ಟು ವರ್ಷ ಅದನ್ನ ಅನುಭವಿಸ್ಕೊಂಡು ಬಂದಿದ್ವೋ, ಆ ಶಿಕ್ಷಣದ ದಾಸ್ಯತೆಯ ಶಿಕ್ಷಣಕ್ಕೆ ಈ ಶಿಕ್ಷಣ ನೀತಿ ಒಂದು ಅಂತಿಮ ನಮಸ್ಕಾರವನ್ನ ಸಲ್ಲಿಸಿದೆ, ಅಂತಿಮ ವಿದಾಯವನ್ನ ಹೇಳಿದೆ ಅಂತ ನಾವು ಈ ಶಿಕ್ಷಣ ನೀತಿಯನ್ನ ಅಧ್ಯಯನ ಮಾಡಿದ ನಂತರ. ಇದು ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಒಂದು ರೀತಿಯಲ್ಲಿ ಶಿಕ್ಷಣದ ಸ್ವಾತಂತ್ರ್ಯವನ್ನ ನಾವು ಗಳಿಸಿದ್ವಿ 29 ಜುಲೈ 2020. ಈ ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಮಂಜುಳ್ ಭಾರ್ಗವ್ ಅವರಿರೋದು ಅಮೆರಿಕನಲ್ಲಿ. ಆದ್ರೂ ಕೂಡ ಪ್ರತಿಯೊಂದು ಸಭೆಗೆ ಅವರು ತಪ್ಪದೆ ಹಾಜರಾಗಿದ್ದು ಮಾತ್ರ ಅಲ್ಲ, ಕೊನೆಯ 7-8 ತಿಂಗಳುಗಳ ಕಾಲ ಸೆಬಾಟಿಕಲ್ ರಜೆಯನ್ನ ಪಡೆದು ದಿಲ್ಲಿಯಲ್ಲೇ ಉಳಿದು ಅವರಿಂದ ನೀಡಬೇಕಾಗಿದ್ದಂತಹ ಎಲ್ಲ ಯೋಗದಾನವನ್ನ ಅವರು ನೀಡಿದ್ರು. ಮತ್ತು ಅಮೆರಿಕೆಯಿಂದ ಬಂದು ಯಾವುದೇ ರೀತಿಯ ಖರ್ಚನ್ನ ಅವರು ಸರ್ಕಾರದಿಂದ ತೆಗೆದುಕೊಳ್ಳದೆ ದೇಶಕ್ಕಾಗಿ ಇದು ನನ್ನದೊಂದು ಚಿಕ್ಕ ಸೇವೆ ಅನ್ನೋದನ್ನ ಅಭಿಮಾನದಿಂದ ಅವರು ಹೇಳಿದ್ದು ನಿಜಕ್ಕೂ ಪ್ರೇರಣೆ ಕೊಡ್ತಕ್ಕಂತ ಸಂಗತಿ. ಬರುವ ವರ್ಷಗಳಲ್ಲಿ ಭಾರತೀಯ ದೃಷ್ಟಿಯ ಶಿಕ್ಷಣ ವ್ಯವಸ್ಥೆಯನ್ನ ಈ ದೇಶದಲ್ಲಿ ಜಾರಿಗೆ ತರುವುದರ ಮುಖಾಂತರ ಈ ದೇಶದ ಸಮಾಜ ಜೀವನದ ದಿಶೆಯನ್ನೇ ಬದಲಿಸುವ ಬೀಜವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತಾಗಿ ಇದೊಂದು ಚಿಕ್ಕ ಕಥನ ನಿಮ್ಮ ಮುಂದೆ ಇಡಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಹೊಸ ಶಿಕ್ಷಣ ನೀತಿ ಸಂಕಲ್ಪ ಸಿದ್ಧತೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಭಾರತೀಯ ಶಿಕ್ಷಣ ಮಂಡಳದ ಅಖಿಲ ಭಾರತೀಯ ಸಹ ಸಂಘಟನಾ ಕಾರ್ಯದರ್ಶಿ ಶ್ರೀ ಬಿ.ಆರ್. ಶಂಕರಾನಂದ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.